Class 10 Quadratic Equations Exercise 4.2 Second problem Solve the problems given in example 1 ನೋಡಿ ಇದರ ಮೀನಿಂಗ್ ಇಷ್ಟೇ ಎಕ್ಸಾಂಪಲ್ 1ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಅಂದಿದ್ದಾರೆ. ನಾವೀಗಾಗಲೇ ಎಕ್ಸಾಂಪಲ್ 1ನಲ್ಲಿ ಇರುವಂತಹ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೈನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. The cost of production of each toy was found to be 55 minus the number of toys produced in a day. On a particular day, the total cost of production was rupees 750. We would like to find out the number of toys production on that day. ಓಕೆ, ನಮಗೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಮೊದಲಿಗೆ ಇದರಲ್ಲಿ ಏನನ್ನ ಫೈಂಡ್ ಮಾಡ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಫೈಂಡ್ ಔಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡಕ್ಷನ್ ಆನ್ ದಟ್ ಡೇ. ಅಂದರೆ ಇದು ಮೀನಿಂಗ್ ಇಷ್ಟೇ, ಒಂದು ಕಾಟೇಜ್ ಇಂಡಸ್ಟ್ರಿ ಏನು ಮಾಡ್ತಿದೆ, ಟಾಯ್ಸ್ಗಳನ್ನು ಪ್ರೊಡಕ್ಷನನ್ನು ಮಾಡ್ತಾ ಇದೆ. ಅವ್ರು ಹೇಳ್ತಾರೆ ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ಎಷ್ಟು ನಂಬರ್ ಆಫ್ ಟಾಯ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಸೊಲ್ಯೂಷನಲ್ಲಿ ಲೆಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಗೊತ್ತಾಗ್ತಿದೆಯಲ್ವಾ, ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ನಂಬರ್ ಆಫ್ ಟಾಯ್ಸ್ಗಳು ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಎಕ್ಸ್ ನಂಬರ್ ಆಫ್ ಟಾಯ್ಸ್ ಅಂತ ನಾನೀಗ ತಗೊಳ್ತಾ ಇದ್ದೀನಿ. ಓಕೆ, ಈಗ ಕ್ವಶನ್ನ ನೋಡ್ಕೊಳ್ಳೋಣ. ಏನಿದೆ ಅಂದರೆ ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೈನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. ನೋಡಿ, ಅದನ್ನೇ ಹೇಳಿದ್ದಾರೆ, ಇದೇನು ಫೈಂಡ್ ಮಾಡಿ ಹೇಳಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ. ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ಸರ್ಟೈನ್ ನಂಬರ್ ಆಫ್ ಟಾಯ್ಸ್ಗಳನ್ನು ಏನು ಮಾಡ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದರೆ ನೋಡಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಅಂತ ಹೇಳ್ತೇವೆ. ಅಂದರೆ ಪ್ರತಿಯೊಂದು ಟಾಯ್ನ ಪ್ರೊಡಕ್ಷನ್ಗೆ ಆಗ್ತಾ ಇರುವಂಥ ಕಾಸ್ಟ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಲೆಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಈಸ್ ಈಕ್ವಲ್ ಟು ವೈ ರುಪೀಸ್ ಅಂತ ತಗೊಳ್ತೀನಿ. ಅಂದರೆ ಈಚ್ ಟಾಯ್ ಅಂದರೆ ಪ್ರತಿಯೊಂದು ಟಾಯ್ನ ಕಾಸ್ಟ್ ಅಂತ. ಓಕೆ, ಅದನ್ನೇನು ತೊಗೊಂಡಿನಿ, ವೈ ಅಂತ ತೊಗೊಂಡಿನಿ. ಈಗ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಕಂಡೀಷನ್ ಅಷ್ಟೊಂದು ನಾವೇನು ಮಾಡೋಣ, ಬರ್ಕೊಳ್ಳೋಣ. ಓಕೆ, ಕಂಡೀಷನ್ ಏನಿದೆ ಅಂದರೆ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಅಂತ ಹೇಳಿದ್ದಾರೆ. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಅಂದರೆ ನಾನು ಏನು ತೊಗೊಂಡಿನಿ, ವೈ ಅಂತ ತೊಗೊಂಡಿನಿ. ವಾಸ್ ಫೌಂಡ್ ಟು ಬಿ ಹಾಗಾದರೆ ಅದು ಎಷ್ಟಾಗಿರುತ್ತಪ್ಪ ಅಂದರೆ 55 ಮೈನಸ್ ನೋಡಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಅಂತ ಹೇಳ್ತಾರೆ. ನೋಡಿ, ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ನೋಡಿ, ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಅನ್ನು ನಾನು ಏನು ತೊಗೊಂಡಿನಿ, ಎಕ್ಸ್ ಅಂತ ತೊಗೊಂಡಿನಿ. ಏನು ಸಿಕ್ತು ಹಾಗಾದರೆ ವೈ ಇಸ್ ಈಕ್ವಲ್ ಟು 55 ಮೈನಸ್ ಎಕ್ಸ್ ಅಂತ ಬಂದಿದೆ. ಇದನ್ನು ನಾನು 1 ಅಂತ ಇಟ್ಕೊಳ್ತೀನಿ. ಓಕೆ, ಕ್ವಶನ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ಆನ್ ಎ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ ರುಪೀಸ್ 750 ಅಂತ ಹೇಳಿದ್ದಾರೆ. ಇದು ನಮಗೆ ಕೊಟ್ಟಿರುವಂತಹ ನೆಕ್ಸ್ಟ್ ಕಂಡೀಷನ್ ಆಗಿದೆ. ಇದರ ಮೀನಿಂಗ್ ಇಷ್ಟೇ, ಆನ್ ಎ ಪರ್ಟಿಕ್ಯುಲರ್ ಡೇ ಯಾವುದೋ ಒಂದು ದಿನ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ ರುಪೀಸ್ 750. ಟೋಟಲ್ ಕಾಸ್ಟ್ ಏನಾಗಿದೆ, 750 ಆಗಿದೆ. ಓಕೆ, ನಾವೀಗ ಟೋಟಲ್ ಕಾಸ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಟೋಟಲ್ ಕಾಸ್ಟ್ ಅನ್ನೋದನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅಂದರೆ ನೋಡಿ, ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಟಾಯ್ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಏನು ಮಾಡೋಣ, ಆನ್ ಎ ಪರ್ಟಿಕ್ಯುಲರ್ ಡೇ ಅಂತ ಹಿಡ್ಕೊಂಡ್ರೆ ಯಾವುದೋ ಒಂದು ದಿನ ಅಂತ ಹಿಡ್ಕೊಂಡ್ರೆ ಅಲ್ಲಿ ನಂಬರ್ ಆಫ್ ಟಾಯ್ಸ್ಗಳು ಪ್ರೊಡಕ್ಷನ್ ಆಗುತ್ತೆ. ಎಷ್ಟೋ ನಂಬರ್ ಆಫ್ ಟಾಯ್ಸ್ಗಳು ಏನಾಗುತ್ತೆ, ಪ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಪ್ರೊಡ್ಯೂಸ್ ಆದಾಗ ಟೋಟಲ್ ಏನಾಗಿರುತ್ತೆ, ಪ್ರತಿಯೊಂದು ಟಾಯ್ಗೂ ನೋಡಿ, ಪ್ರತಿಯೊಂದು ಟಾಯ್ಗೂ ಏನಿರುತ್ತೆ, ಕಾಸ್ಟ್ ಇರುತ್ತೆ. ಆ ಕಾಸ್ಟ್ ಇಂಟು ನಂಬರ್ ಆಫ್ ಟಾಯ್ಸ್ ಮಲ್ಟಿಪ್ಲೈ
ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೇನಾಗುತ್ತೆ ಟೋಟಲ್ ಕಾಸ್ಟ್ ಬರುತ್ತೆ, ಗೊತ್ತಾಗ್ತಿದೆಯಲ್ವಾ? ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಟಾಯ್ ಮಾಡಿದರೆ, ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಟೋಟಲ್ ಕಾಸ್ಟ್ ಆಗಿರುತ್ತೆ. ಹಾಗಾದರೆ ಟೋಟಲ್ ಕಾಸ್ಟ್ ಎಷ್ಟು ಹೇಳಿದ್ದಾರೆ? 750 ಅಂತ ಹೇಳಿದ್ದಾರೆ. ಈಸ್ ಈಕ್ವಲ್ ಟು ನಂಬರ್ ಆಫ್ ಟಾಯ್ಸ್, ನಾನು ಏನಂತ ತೊಗೊಂಡಿನಿ ನೋಡಿ, ಇಲ್ಲೇ ಇದೆ. ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊಂಡಿನಿ. ಎಕ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಟಾಯ್ ಎಷ್ಟಿದೆ ನೋಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ನ ನಾನು ವೈ ಅಂತ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 750 ಈಸ್ ಈಕ್ವಲ್ ಟು ಎಕ್ಸಿಗೆ ಎಕ್ಸ್ ಹಾಗೆ ಬರ್ಕೊಳ್ತೀನಿ ಇಂಟು ವೈ ವ್ಯಾಲ್ಯೂ ನನಗೆ ಸಿಕ್ಕಿದೆ ನೋಡಿ. ವೈ ವ್ಯಾಲ್ಯೂ ಇಲ್ಲೇ ಇದೆ. ವೈ ವ್ಯಾಲ್ಯೂ ಏನು? ವೈ ಈಸ್ ಈಕ್ವಲ್ ಟು 55 ಮೈನಸ್ ಎಕ್ಸ್ ಆಗಿರುತ್ತೆ. ಹಾಗಾದರೆ 55 ಮೈನಸ್ ಎಕ್ಸ್ ಅಂತ ಹಾಕ್ಕೊಳ್ತೀನಿ, ಇದು ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ. ಓಕೆ, ಇಲ್ಲಿ ಇಂಟು ಇರೋದ್ರಿಂದ ಇದನ್ನು ಮಲ್ಟಿಪ್ಲೈ ಮಾಡೋಣ. 750 ಈಸ್ ಈಕ್ವಲ್ ಟು ನೋಡಿ, ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು 55 ಮಾಡಿದರೆ 55 ಎಕ್ಸ್ ಆಗುತ್ತೆ. ಓಕೆ, ಇಲ್ಲಿ ಎಕ್ಸಿಗೆ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬಂತು. ಓಕೆ, ನಮಗೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ಅಂತ ಅನಿಸ್ತಿದೆ, ಆದರೆ ಇದು ಆರ್ಡ್ರಲ್ಲಿ ಇಲ್ಲ. ಆರ್ಡ್ರಲ್ಲಿ ಬರೆಯೋಣ ನೋಡಿ. ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಅದು ನೆಗೆಟಿವ್ ಆಗಿರೋದ್ರಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದನ್ನು ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈನಸ್ ಎಕ್ಸ್ ಸ್ಕ್ವೇರ್ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ? ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಪ್ಲಸ್ 55 ಎಕ್ಸ್ ಟ್ರಾನ್ಸ್ಫರ್ ಆದರೆ ಮೈನಸ್ 55 ಎಕ್ಸ್ ಆಯಿತು. ನೋಡಿ, ಲೆಫ್ಟ್ ಸೈಡಲ್ಲಿ 750 ಹಾಗೇ ಇದೆ, ಸೈನ್ ಏನಿದೆ? ಪ್ಲಸ್ ಇದೆ. ಪ್ಲಸ್ 750 ಹಾಗೆ ಬರ್ಕೊಡ್ತೀನಿ. ಈಸ್ ಈಕ್ವಲ್ ಟು ರೈಟ್ ಸೈಡಾಗಿರೋದು ಅಷ್ಟು ಟ್ರಾನ್ಸ್ಫರ್ ಆಗಿರೋದ್ರಿಂದ ರೈಟ್ ಸೈಡಲ್ಲಿ 0 ಉಳ್ಕೊಳುತ್ತೆ. ಓಕೆ ಅಲ್ವಾ? ನೋಡಿ, ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಇದು ಆರ್ಡ್ರಲ್ಲಿ ಇದೆ. ಯಾಕೆ ಆರ್ಡ್ರಲ್ಲಿ ಇದೆ ಅಂತ ಹೇಳ್ತೀನಿ ಅಂದರೆ ನೋಡಿ, ವೇರಿಯೇಬಲ್ ಎಕ್ಸಿನ ಪವರ್ 2 ಇದೆ. ಇಲ್ಲಿ ಎಕ್ಸಿನ ಪವರ್ ಏನೂ ಇಲ್ಲ ಅಂದರೆ 1 ಇದೆ. ಇಲ್ಲಿ ಎಕ್ಸ್ ಇಲ್ಲೇ ಇಲ್ಲ. ಹಾಗಾದರೆ ಪವರ್ 2 1 ಏನು ಪವರ್ ಏನು ಎಕ್ಸೇ ಇಲ್ಲ ಅಂದರೆ 0 2 1 0 ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ. ಅಂದರೆ ಇದೇನಾಗಿದೆ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಓಕೆ, ಈಗ ಏನು ಮಾಡೋಣ? ಇದನ್ನು ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡೋಣ. ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮು ಎರಡನ್ನೂ ವಿತ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ ಸ್ಕ್ವೇರ್ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಲಾಸ್ಟ್ ಟರ್ಮ್ ಏನಿದೆ? ಪ್ಲಸ್ 750 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 750 ಮಾಡಿದರೆ 750 ಎಕ್ಸ್ ಸ್ಕ್ವೇರ್ ಆಯಿತು. ನೋಡಿ, ಇದನ್ನು 2 ಅಂದರೆ 2 ಫ್ಯಾಕ್ಟರ್ಸ್ ಆಗಿ ನಾನು ಡಿವೈಡ್ ಮಾಡಿ ಬರ್ಕೋಬೇಕಾಗತ್ತೆ. ಓಕೆ, ಬರೆಯೋಣ. 750ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಡಿವೈಡ್ ಮಾಡ್ತೀನಿ. ನೋಡಿ, 750 ಇದೆಯಲ್ಲ, ಇದು ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 2 3 6 1 ಉಳಿಯುತ್ತೆ. 2 7 14 1 ಉಳಿಯುತ್ತೆ. 2 5 10 ಆಯಿತು. ಹಾಗಾದರೆ ಫ್ಯಾಕ್ಟರ್ಸ್ 2 ಬರುತ್ತೆ ಮತ್ತು 375 ಬರುತ್ತೆ. ಓಕೆ, ಇದಕ್ಕೆ ಸೈನನ್ನು ಬರಿಬೇಕು ಅಂದರೆ ನಾವು ಮಿಡಲ್ ಟರ್ಮನ್ನು ನೋಡಬೇಕಾಗುತ್ತೆ. ಮಿಡಲ್ ಟರ್ಮ್ 55 ಎಕ್ಸ್ ಇದೆ. ಇದರ ಸೈನ್ ಏನಿದೆ? ಮೈನಸ್ ಇದೆ. ಮಿಡಲ್ ಟರ್ಮಿನ ಸೈನು ಮೈನಸ್ ಇದೆ ಅಂದರೆ ಈ ಮೈನಸ್ಸು ಇವೆರಡರಲ್ಲಿ ಬಿಗ್ಗರ್ ನಂಬರ್ ಯಾವುದಿರುತ್ತೆ ಅದರ ಸೈನ್ ಆಗಿರುತ್ತೆ. ಓಕೆ, 2ಗೆ ಸೈನ್ ಬರಿಬೇಕು ಅಂದರೆ ಇದರಿಂದ ಈ ಸೈನನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರಬೇಕು. ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ನನಗೆ ಮಿಡಲ್ ಟರ್ಮ್ ಬರಬೇಕಾಗುತ್ತೆ. ಮೈನಸ್ಸು ಮೈನಸ್ಸು ಅಂದರೆ ಅಡಿಷನ್ನು. ಓಕೆ, 375 ಪ್ಲಸ್ 2 ಮಾಡಿದರೆ 377 ಬರುತ್ತೆ. ಇಲ್ಲಿರೋದು 55. ಹಾಗಾದರೆ ಈ ಫ್ಯಾಕ್ಟರ್ಸು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಇದನ್ನೇ ಡಿವೈಡ್ ಮಾಡಬೇಕು. 375 ಅನ್ನೋದು ಆಡ್ ನಂಬರು, 2 ಇಂದ ಹೋಗೋದಿಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3 ಇಂದ ಹೋಗುತ್ತಾ ಅಂತ ನೋಡಿದರೆ ಎಸ್, ಇದು 3 ಇಂದ ಡಿವೈಡ್ ಆಗುತ್ತೆ. 3 1 3, ರಿಮೈಂಡರ್ ಏನೂ ಇಲ್ಲ. ನೆಕ್ಸ್ಟ್ ನಂಬರ್ 7 ಇದೆ. 3 2 6 1 ಉಳಿಯುತ್ತೆ. 15 3 5 15 ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟಿಗೆ 2 3 6 ಬರುತ್ತೆ. ಕೆಳಗಡೆ 125 ಇದೆ. ಓಕೆ, ಮಿಡಲ್ ಟರ್ಮು ಮೈನಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಇವೆರಡನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ? 131 ಬರುತ್ತೆ. ಇಲ್ಲಿರೋದು 55. ಹಾಗಾದರೆ ಇದು ಸಹ ನಮ್ಮ ಫ್ಯಾಕ್ಟರ್ ಆಗೋದಿಲ್ಲ. ಮತ್ತೇನು ಮಾಡೋಣ? ಡಿವೈಡ್ ಮಾಡೋಣ. 125 3 ಇಂದ ಡಿವೈಡ್ ಆಗೋಲ್ಲ. 3 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 5 ಇಂದ ಡಿವೈಡ್ ಆಗುತ್ತೆ. 5 2 10, 2 ಉಳಿಯುತ್ತೆ. 25 5 5 25 ಆಯಿತು. ಓಕೆ, ಮಲ್ಟಿಪ್ಲೈ ಮಾಡಿದರೆ 2 3 6 6 5 30 ಬಂತು. ಇಲ್ಲಿ 25 ಇದೆ. ಇವೆರಡರಲ್ಲಿ 30 ಬಿಗ್ಗರ್ ಆಗಿದೆ. 30 ಯಾವ ಸೈನ್ ಬರಬೇಕು? ಮಿಡಲ್ ಟರ್ಮಿನ ಸೈನ್ ಮೈನಸ್ ಬರೀತೀನಿ. ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಮೈನಸ್ಸು ಅಂದರೆ ಅಡಿಷನ್ನು. 30ಗೆ 25 ಆ್ಯಡ್ ಮಾಡಿದರೆ ಎಷ್ಟು? 55. ನೋಡಿ, ಮಿಡಲ್ ಟರ್ಮ್ 55 ಇದೆ. ಹಾಗಾದರೆ
ನಮ್ಮ ಫ್ಯಾಕ್ಟರ್ಸು -30 ಮತ್ತು -25 ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಒಂದು ಎಕ್ಸು, ಇಲ್ಲಿ ಒಂದು ಎಕ್ಸನ್ನು ಕೊಡ್ತೀನಿ. ಓಕೆ, ಫಸ್ಟ್ ಟರ್ಮ್ ಏನಿದೆ ಹಾಗೆ ಬರ್ಕೊಳ್ಳೋಣ, ಎಕ್ಸ್ ಸ್ಕ್ವೇರು. ಓಕೆ, ಮಿಡಲ್ ಟರ್ಮಿನ ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸನ್ನು ಬರೆಯೋಣ. -30x -25x, ಲಾಸ್ಟ್ ಟರ್ಮು ಪ್ಲಸ್ 750 ಇಸ್ ಈಕ್ವಲ್ ಟು 0 ಆಗೋಯಿತು. ಫಸ್ಟ್ ಟೂ ಟರ್ಮ್ಸ್, ಲಾಸ್ಟ್ ಟೂ ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ. ಇವೆರಡರಲ್ಲಿ ಕಾಮನ್ ಏನು ಬರುತ್ತೆ ಅಂದರೆ ಎಕ್ಸ್ ಕಾಮನ್ ಬರುತ್ತೆ. ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಉಳಿಯುತ್ತೆ, ಮೈನಸ್ಗೆ ಮೈನಸ್ಸು. ಎಕ್ಸ್ ಕಾಮನ್ ಬಂದರೆ ಒಳಗಡೆ 30 ಉಳ್ಕೊಳುತ್ತೆ, ಮೈನಸ್ಗೆ ಮೈನಸ್ ಬರಿತೀನಿ. ನೋಡಿ 25 ಇದೆ, 750 ಇದೆ ಅಂದರೆ 25ಅನ್ನು ನಾನು ಕಾಮನ್ ತೆಗಿಬೋದು, ವೇರಿಯಬಲ್ ಯಾವುದೂ ಬರೋದಿಲ್ಲ. ನೋಡಿ 25 ಎಕ್ಸಲ್ಲಿ 25 ಕಾಮನ್ ತೆಗೆದ್ರೆ ಎಕ್ಸ್ ಉಳ್ಕೊಳ್ತು, ಮೈನಸ್ ಹೊರಗಡೆ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. 25 3 75, 0ಗೆ 0 ಬರುತ್ತೆ. ಅಂದರೆ 25 × 30 ಮಾಡಿದರೆ 750 ಬರುತ್ತೆ, ಇಸ್ ಈಕ್ವಲ್ ಟು 0. ನಾವು ಮಾಡಿರೋದು ಸರಿಯಾಗಿತ್ತಪ್ಪ ಅಂದರೆ ನೋಡಿ ಇವೆರಡು ಎಕ್ಸ್ಪ್ರೆಷನ್ಗಳು ಏನಾಗಿರುತ್ತೆ, ಸೇಮ್ ಇರುತ್ತೆ. ಎಕ್ಸ್ -30 ಎಕ್ಸ್ -30 ಇದನ್ನು ಕಾಮನ್ ತೆಗಿತೀನಿ. ಕಾಮನ್ ತೆಗೆದ ತಕ್ಷಣ ನೋಡಿ ಎಕ್ಸ್ -30 ಕಾಮನ್ ತೆಗೆದ್ರೆ ಉಳಿಯೋದೇನು, ಎಕ್ಸ್. ನೆಕ್ಸ್ಟ್ ಇಲ್ಲಿ ಕಾಮನ್ ತೆಗೆದ್ರೆ ಉಳಿಯೋದೇನು, -25 ಆಗೋಯ್ತು, ಈಸ್ ಈಕ್ವಲ್ ಟು 0. ನಮಗೆ ಎರಡು ಎಕ್ಸ್ಪ್ರೆಷನ್ ನಡುವೆ ಇಂಟು ಬಂದು ಈಸ್ ಈಕ್ವಲ್ ಟು 0 ಆಯಿತು ಅಂತ ತಕ್ಷಣ ನಾವೇನು ಮಾಡ್ಬೋದು, ಎಕ್ಸ್ -30 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ -25 ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂದರೆ -30 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು -30 ಆ ಸೈಡ್ ಹೋದರೆ +30 ಆಗೋಯಿತು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲೂ ಅಷ್ಟೇ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು +25 ಆಗೋಯಿತು. ಓಕೆ, ನಮಗೆ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇರೋದು ತೊಗೋಬೇಕು, ಎರಡೂ ಪಾಸಿಟಿವ್ ಇದೆ. ಓಕೆ, ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂನ ತೊಗೊಳ್ಳೋಣ. ನಾನು ಎಕ್ಸ್ ಈಸ್ ಈಕ್ವಲ್ ಟು 30 ತೊಗೊಳ್ತೀನಿ. ಈಗ ನಮಗೊಂದು ವೈಗೆ ಈಕ್ವೇಷನ್ ಬಂದಿತ್ತು ನನಗೇನಪ್ಪ ಅಂದರೆ ವೈ ಈಸ್ ಈಕ್ವಲ್ ಟು 55 - ಎಕ್ಸ್ ಅಂತ ಬಂದಿತ್ತು. 55 - ಎಕ್ಸ್ ವ್ಯಾಲ್ಯೂ ಏನು, 30ಯನ್ನು ಹಾಕ್ಕೊಂಡ್ರೆ ಆನ್ಸರ್ ಏನು ಬರುತ್ತೆ, 25 ಬರುತ್ತೆ. ನೋಡಿ ಎಕ್ಸ್ ವ್ಯಾಲ್ಯೂ 30 ತೊಗೊಂಡ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, 25 ಬರುತ್ತೆ. ಎಕ್ಸ್ ಅಂದರೆ ಏನು ಅಂತ ಹೇಳಿದರೆ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಆಗಿರುತ್ತೆ. ವೈ ಅಂತ ಹೇಳಿದರೆ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ಸ್ ಆಗಿರುತ್ತೆ. Therefore, the number of toys produced in a day x is equal to 30 ಆಗಿರುತ್ತೆ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ y is equal to 25 ಆಗಿರುತ್ತೆ. ಅಕಸ್ಮಾತ್ ನೀವು ಎಕ್ಸ್ ವ್ಯಾಲ್ಯೂ 25 ಅಂತ ತಗೊಂಡ್ರೆ y ವ್ಯಾಲ್ಯೂ ಏನಾಗಿರುತ್ತೆ, 30 ಆಗಿರುತ್ತೆ. ಅವಾಗ ಏನಾಗುತ್ತೆ, ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ x is equal to 25 ಆಗಿರುತ್ತೆ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ y is equal to 30 ಆಗಿರುತ್ತೆ. ಇದು ಯಾವಾಗ ಟೂ ವ್ಯಾಲ್ಯೂಸ್ ಬರುತ್ತೆ ಅಂದರೆ ಎರಡು ವ್ಯಾಲ್ಯೂ ಪಾಸಿಟಿವ್ ಇದ್ದಾಗ. ನಿಮಗೆ ಯಾವುದಾದ್ರೂ ಎರಡರಲ್ಲಿ ಒಂದು ನೆಗೆಟಿವ್ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಬೇಕು, ಪಾಸಿಟಿವ್ ಇರೋದನ್ನ ಅಷ್ಟೇ ತೊಗೊಂಡು ನೀವು ಮಾಡಬೇಕು. ಎರಡರಲ್ಲಿ ಯಾವ್ದು ಬರುತ್ತೋ ನಿಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.